ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಸದ್ಗುರು ನರಸಿಂಹ ಪ್ರಭುದೇವಾಯ ನಮಃ. ಹರಿ ಓಂ. ಎಲ್ಲ ಆತ್ಮಜ್ಯೋತಿಗಳಿಗೆ ಸಾಷ್ಟಾಂಗ ಪ್ರಣಾಮಗಳು ಹಾಗೂ SVSC ಗೀತಾ ಸತ್ಸಂಗಕ್ಕೆ ತಮ್ಮೆಲ್ಲರಿಗೂ ಆದರದ ಸ್ವಾಗತ. ಇಂದು ನಾವು ಸಾಂಖ್ಯ ಯೋಗದ 27 ಹಾಗೂ 30ನೇ ಶ್ಲೋಕವನ್ನು ಮನನ ಮಾಡೋಣ ಬನ್ನಿ. ಮೊದಲಿಗೆ 27ನೇ ಶ್ಲೋಕವನ್ನ ನೋಡೋಣ. ಜಾತಸ್ಯ ಹಿ ಧ್ರುವೋ ಮೃತ್ಯೋರ್ ಧ್ರುವಂ ಜನ್ಮಮೃತಸ್ಯ ಚ ತಸ್ಮಾದ್ ಪರಿಹಾರ್ಯೇರ್ಥೆ ನ ತ್ವಂ ಶೋಚಿತುಂ ಅರ್ಹಸಿ. ಇದರ ಅರ್ಥ ಏನು ಅಂತ ತಿಳ್ಕೊಳ್ಳೋಣ. ಹುಟ್ಟಿದವನಿಗೆ ಮರಣವು ನಿಶ್ಚಯವು ಮತ್ತು ಸತ್ತವನಿಗೆ ಜನ್ಮವು ನಿಶ್ಚಯವು. ಆದುದರಿಂದ ಪರಿಹರಿಸಲಾಗದ ಈ ವಿಷಯದಲ್ಲಿ ನೀನು ಶೋಕಿಸಬಾರದು. ಶ್ರೀಕೃಷ್ಣ ಹೀಗೆ ಅರ್ಜುನನ್ಗೆ ಹೇಳ್ತಾ ಇದ್ದಾರೆ. ಇದರ ಪದಶಃ ಅರ್ಥ ಹೀಗಿದೆ: ಜಾತಸ್ಯ ಹುಟ್ಟಿದವನಿಗೆ, ಹಿ ಇದಕ್ಕಾಗಿ, ಧ್ರುವ ನಿಶ್ಚಿತ, ಮೃತ್ಯು ಮರಣ, ಧ್ರುವಂ ನಿಶ್ಚಿತ, ಜನ್ಮ ಜನ್ಮ, ಮೃತಸ್ಯ ಸತ್ತವರಿಗೆ, ಚ ಮತ್ತು, ತಸ್ಮಾತ್ ಆದ್ದರಿಂದ, ಅಪರಿಹಾರ್ಯೇ ಅರ್ಥೆ ಈ ಅನಿವಾರ್ಯ ಪರಿಸ್ಥಿತಿಯಲ್ಲಿ, ನ ಅಲ್ಲ, ತ್ವಂ ನೀವು, ಶೋಚಿತುಂ ಪ್ರಲಾಪ, ಅರ್ಹಸಿ ಸೂಕ್ತ. ಇದರ ಮೇಲೆ ಎರಡು ಪ್ರಶ್ನೆಗಳು ಇವೆ, ಅವುಗಳನ್ನು ವಿಚಾರ ಮಾಡೋಣ. ಆಮೇಲೆ ಸಂಪೂರ್ಣವಾಗಿ ಇದರ ಏನು ಅಂತ ಒಳ ನೋಟದ ಬಗ್ಗೆ ಚಿಂತನೆಯನ್ನ ಮಾಡೋಣ. ಶ್ಲೋಕದಲ್ಲಿ ಹೇಳಿದ ಹಾಗೆ ಹುಟ್ಟು ಸಾವು, ಹುಟ್ಟು ಸಾವು, ಸಾವಿನ ನಂತರ ಮತ್ತೆ ಹುಟ್ಟು. ಇದರ ಬಗ್ಗೆ ನಿಮಗೆ ಹೇಗನ್ಸುತ್ತೆ? ನೀವೆಲ್ಲ ಕಂಡಿರೋದೆ ಅಲ್ವಾ? ಈ ಪ್ರಪಂಚದಲ್ಲಿ ಪ್ರತಿಯೊಂದು ಜೀವಿಗೂ, ಪ್ರತಿಯೊಂದಕ್ಕೂ ಹುಟ್ಟು ಸಾವು ಅನ್ನೋದು ಇದ್ದಿದೆ. ಅದು ಇಲ್ಲದೆ ಇರುವಂತಹದ್ದು ಯಾವುದೂ ಇಲ್ಲ. ನಿಮ್ಮ ದೃಷ್ಟಿಯಲ್ಲಿ ನೀವು ಏನೇನು ತಿಳ್ಕೊಂಡಿದ್ದೀರಾ ಅದನ್ನ ಹಂಚ್ಕೊಳ್ತೀರಾ ರತ್ನಾಜಿ? ಮ್ಯಾಮ್ ಇನ್ನೊಂದ್ಸಲ. ಹುಟ್ಟು ಸಾವು ಮತ್ತೆ ಸಾವಿನ ನಂತರ ಹುಟ್ಟು, ಇದರ ಬಗ್ಗೆ ನಾವು ಚಿಂತನೆ ಮಾಡ್ತಾ ಇದ್ವಿ. ಅಂದ್ರೆ ಇಲ್ಲಿ ಶ್ರೀಕೃಷ್ಣ ಹೇಳ್ತಾ ಇರೋದು ಅರ್ಜುನನ್ಗೆ ಹುಟ್ಟು ಸಾವು ಅನ್ನೋದಿದೆ, ಮತ್ತೆ ಸತ್ತ ಮೇಲೆ ಮತ್ತೆ ಜನ್ಮ ಸಿಗುತ್ತೆ, ಹೀಗೆ ಆಗ್ತಾನೆ ಇರುತ್ತೆ ನಿರಂತರವಾಗಿ. ಇದು ಆಗ್ತಾನೆ ಇದೆಯಪ್ಪ, ಆದ್ದರಿಂದ ಇದು ಪರಿಹರಿಸೋಕೆ ಸಾಧ್ಯ ಇಲ್ಲದೆ ಇರೋಂಥ ವಿಷಯ. ಅದಕ್ಕೆ ನೀನು ಯಾಕೆ ಯೋಚನೆ ಮಾಡ್ತೀಯಾ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಈ ಹುಟ್ಟು ಸಾವು ಮತ್ತೆ ಸಾವಿನ ನಂತರ ಮತ್ತೆ ಹುಟ್ಟು, ಇದರ ಬಗ್ಗೆ ನೀವು ಏನು ವಿಚಾರ ಮಾಡಿದ್ದೀರಾ? ಇದನ್ನ ಹೇಗೆ ತಿಳ್ಕೊಂಡಿದ್ದೀರಾ? ಯಾವ ರೀತಿಯಲ್ಲಿ ತಗೊಳ್ತಾ ಇದ್ದೀರಾ ನೀವು ಅನ್ನೋದನ್ನ ಹೇಳ್ತೀರಾ? ಈಗ ಮಹಾಭಾರತ ತಗೊಳ್ಳೋದಾದ್ರೆ ಮ್ಯಾಮ್, ಅಲ್ಲಿ ಅರ್ಜುನ ಯುದ್ಧ ಜಾಗದಲ್ಲಿ ಅವರಿಗೆ ತುಂಬಾ ಬೇಜಾರಾಯ್ತು. ನನ್ನ ಒಡ ಹುಟ್ಟಿದವರು, ನನ್ನ ದೊಡ್ಡಪ್ಪ, ಇವ್ರು ನಮ್ಮ ಗುರುಗಳು ಎಲ್ರೂ ಇದಾರಲ್ಲ, ಇವ್ರನ್ನ ಹೇಗಪ್ಪ ನಾನು ಅವ್ರ ಜೊತೆ ಹೇಗ್ ಯುದ್ಧ ಮಾಡ್ಲಿ ಅನ್ನೋ ಬೇಜಾರ್ ಶುರುವಾಯ್ತು ಅವರಿಗೆ. ಅವಾಗ ಅವರು ಅವಾಗ ಅರ್ಜುನನಿಗೆ ಕೃಷ್ಣ ಹೇಳಿದ ರೀತಿ ಅದು ಅರ್ಥ ಮಾಡಿಸ್ಲಿಕ್ಕೋಸ್ಕರ, ನೀನ್ ಸಾಯಿಸ್ದೇ ಇದ್ರೂನು ಅವ್ರು ಹೇಗಾದ್ರೂ ಸತ್ತೇ ಸಾಯ್ತಾರೆ, ಆದ್ರಿಂದ ಬಟ್ ನೀನ್ ಇದಕ್ಕೆ ಕಾರಣ ಅಷ್ಟೇ. ಆದ್ರೆ ಪ್ರತಿಯೊಬ್ಬ ಜೀವಿಗೂ ಸಾವು ನಿಶ್ಚಯ. ಅಂದ್ರೆ ಅದು ಜೀವ ಹೋಗ್ಲಿಕ್ಕೆ ನೀನೊಂದು ಕಾರಣ ಆಗ್ತೀಯ ಅಷ್ಟೇ, ಬಟ್ ನೀನ್ ಈಗ ಬಿಟ್ರುನು ಅವ್ರು ಸಾಯ್ತಾರೆ. ಅದ್ರಿಂದ ನೀನು ಯೋಚನೆ ಮಾಡ್ಬೇಡ, ಇದನ್ನ ನೀನು ತಗೊಳ್ಳೇಬೇಕು. ಅವ್ರ ಸತ್ರು ಕೂಡ ಅವ್ರ ಆತ್ಮ ಇರತ್ತೆ, ಅವ್ರು ಮತ್ತೆ ಇನ್ನೊಂದ್ ಜನ್ಮ ತಾಳ್ತಾರೆ ಅಂತ ವಿವರಿಸಿದ್ದು ಅಲ್ಲಿ ಮ್ಯಾಮ್ ಮಹಾಭಾರತದಲ್ಲಿ.
ನಮ್ಮ ಜೀವನಕ್ಕೆ ಅಳವಡಿಸ್ಕೊಳ್ಳೋದಾದ್ರೆ ಆ ಇವಾಗ ಆಕ್ಚುಲಿ ಶ್ಲೋಕ ಕ್ಲಾಸಿಗೆ ಸೇರ್ಕೊಂಡ್ಮೇಲೆ ಸ್ವಲ್ಪ ಸ್ವಲ್ಪ ರಿಯಲೈಸ್ ಆಗ್ತಿದೆ. ಅಂದ್ರೆ ಇದು ಕಟು ಸತ್ಯ, ಎಲ್ರಿಗೂ ಗೊತ್ತಿತ್ತು, ಎಲ್ರೂ ಒಂದಿನ ಹೋಗ್ತೀವಿ ಅಂತ ಗೊತ್ತಿತ್ತು. ಬಟ್ ಅದನ್ನ ನೆನ್ಸ್ಕೊಂಡಾಗ ನಾನು ಹೆದರ್ಕೊಂಡಿದೀನಿ, ಬೇಜಾರಾಗಿದೆ ಎಲ್ರನ್ನೂ ಬಿಟ್ಟು ಹೋಗ್ಬೇಕಂತ. ಆದ್ರೆ ಇವಾಗ ರಿಯಲೈಸ್ ಆಗ್ತಿರೋದು, ನಾವು ಹೋದ್ರೆ ತಾನೇ ಇನ್ನೊಂದು ಜೀವಗಳಿಗೆ ಜಾಗ ಬೇಕು. ಅವರು ಕೂಡ ಇನ್ನೊಂದು ಜೀವ ತಾಳ್ದಾಗ ಅದು ಕೂಡ ಸ್ವಲ್ಪ ದಿವಸ ಬದುಕ್ಲಿಕ್ಕೆ ಇಲ್ಲಿ ಅವಕಾಶ ಬೇಕಲ್ವಾ. ಎಲ್ಲಾ ಜೀವಿಗಳು ಇಲ್ಲೇ ಬದುಕ್ಬಿಟ್ರೆ ಇನ್ನೊಂದ್ ಜನ್ಮ ತಾಳಿದ್ರೆ ಅದಕ್ ಜಾಗ ಎಲ್ಲಿರುತ್ತೆ? ಮೇ ಬಿ ಆ ಉದ್ದೇಶಕ್ಕೆ ದೇವ್ರು ಹುಟ್ಟು ಸಾವನ್ನ ಕೊಟ್ಟಿರ್ಬೋದೇನೋ, ಅಥವಾ ಸಾವೇ ಇಲ್ಲ ಅಂದ್ರೆ ಮನುಷ್ಯ ಮಾಡ್ಬಾರ್ದ್ ಮಾಡ್ತಾನೆ ಅಂತನಾದ್ರೂ ಸಾವು ಕೊಟ್ಟಿರ್ಬೋದೇನೋ, ಗೊತ್ತಿಲ್ಲ. ಆದ್ರೆ ಸಾವಂತೂ ನಿಶ್ಚಿತ. ಆದ್ರೆ ಹುಟ್ಟುತ್ತೆ ಅಂತ ನೀವ್ ಹೇಳ್ತಿದ್ದೀರಾ, ನಾವ್ ತಿಳ್ಕೊತಾ ಇದೀವಿ. ಆದ್ರೆ ಆದ್ರೆ ಈ ಇನ್ನೊಂದು ಜೀವಿ ಜನ್ಮ ತಾಳೋದು ನಮಗೆ ಇದುವರೆಗೂ ಗೊತ್ತಾಗಿಲ್ಲ ಮ್ಯಾಮ್. ದೇವ್ರಿಗ್ ಗೊತ್ತಾಗುತ್ತೆ ಅದು, ಅಂದ್ರೆ ನಮಗ್ ಗೊತ್ತಿಲ್ಲ. ನಾವು ನಿಜವಾಗೂ ಆಮೇಲೆ ಹುಟ್ತೀವ ಅನ್ನೋದು ಗೊತ್ತಿಲ್ಲ. ಅದು ಗೊತ್ತಾಗೋದು ನೀವ್ ಹೇಳ್ದಂಗೆ ಜ್ಞಾನಿಗಳಿಗೆ, ಈ ಋಷಿ ಮುನಿಗಳಿಗೆ, ಯಾರು ದೇವರಲ್ಲಿ ತಲ್ಲೀನರ ಆಗಿರ್ತಾರೋ ಮೇ ಬಿ ಅವ್ರಿಗೆ ಗೊತ್ತಾಗ್ಬೋದು. ನಾನು ಲಾಸ್ಟ್ ಇಯರ್ ಹೋದ್ ಜನ್ಮದಲ್ಲೂ ಇದ್ದೆ, ಈ ಜನ್ಮದಲ್ಲೂ ಇದ್ದೀನಿ ಅಂತ ಗೊತ್ತಾಗ್ಬೋದು. ಆದ್ರೆ ನಮ್ಮಂತ ಸಾಮಾನ್ಯ ಜನಗಳಿಗೆ ಗೊತ್ತಾಗಲ್ಲ ಮ್ಯಾಮ್. ಹಂಗಾಗಿ ಹುಟ್ಟು ಸಾವು ನನ್ ಕಣ್ಮುಂದೆನೆ ಆಗಿರೋದ್ರಿಂದ ನಂಬ್ತೀನಿ. ಆ ಇನ್ನೊಂದ್ ಜೀವಿ ಜನ್ಮ ತಾಳ್ತು ಅನ್ನೋದು ನನ್ಗೆ ಇನ್ನೂ ತಗೊಳಕ್ ಆಗಿಲ್ಲ ಮ್ಯಾಮ್. ಇನ್ನೊಂದು ಜೀವ ಬರುತ್ತೆ ಅನ್ನೋದು ಗೊತ್ತಿಲ್ಲ. ಇದನ್ನ ಹಾ, ಗೊತ್ತಿಲ್ಲ. ಡಿ ವಿ ಜಿಯವರು ಏನಂತ ಹೇಳಿದ್ದಾರೆ ಅಂದ್ರೆ, ಹೋಗಿ ಹಾ. ಬಂದವರಿಲ್ಲ, ಸುದ್ದಿ ತಂದವರಿಲ್ಲ ಅಂತ. ನಮಗ್ ಗೊತ್ತಿಲ್ಲ ಏನಾಗ್ತೀವಿ ಹೌದು. ಅನ್ನೋದು ಗೊತ್ತಿಲ್ಲ, ಆದ್ರೆ ಹುಟ್ಟಿದ್ ಹೌದು. ಮಾತ್ರ ಸಾಯುತ್ತೆ ಅನ್ನೋದು ಗೊತ್ತು. ಹಾ, ಹೌದು ಮ್ಯಾಮ್, ಅದು ನೋಡಿದೀವಲ್ಲ ನಾವು. ಪ್ರತಿಯೊಂದು ಆ, ಹಾ. ಅದಕ್ಕೆ ನಾ ನೀನ್ ಸಾಯಿಸಿದ್ರುನು ಹಾ. ಹಾ. ಸಾಯ್ತಾರೆ. ನೀನ್ ಹೌದು. ಹೌದು. ಅನ್ಕೊಂಡಿರೋಂತ ನಿನ್ನ ಬಂಧು ಬಾಂಧವರು ಇಲ್ಲ ಅಂತಂದ್ರು ಅವರು ಸತ್ತೇ ಸಾಯ್ತಾರೆ. ಸಾಯ್ತಾರೆ. ಹೌದು. ಅದೇ ಇವಾಗ ಏನು ಎಲ್ಲ ಕಾಲ ಮಾತ್ರ. ಜ್ಞಾನಿಗಳು ಹೇಳಿರೋ ಹಾಗೆ, ನೀವ್ ಹೇಳಿದ ಹಾಗೆ ಪುನರಪಿ ಜನನ ಪುನರಪಿ ಮರಣಂ ಅನ್ನೋದು ಇದ್ದೇ ಹಾ. ಇದೆ. ಅದು ಒಂದು ಸೈಕಲ್, ಚಕ್ರ ಅನ್ನೋ ರೀತಿಯಲ್ಲಿ ಎಲ್ಲ ಜ್ಞಾನಿಗಳು ಮತ್ತೆ ಪ್ರಮಾಣಗಳು ಎಲ್ಲ ಹೇಳೋದು ಅದನ್ನೇ. ಹೌದು. ನಾವು ಅದನ್ನ ನಂಬೇಕು. ಮತ್ತೆ ಆ ಒಂದು ಸೈಂಟಿಫಿಕ್ ರಿಸರ್ಚಸ್ ಸಹ ಒಂದಷ್ಟರಲ್ಲಿ ಕಂಡು ಬರುತ್ತೆ. ನೀವು ನಾಯಿ ನೆರಳು ಅಂತ S.L. ಭೈರಪ್ಪನವರದ್ದು ಓದಿದ್ರೆ ಅದರಲ್ಲೂ ಸಹ ಹಾಗೆ ಹಿಂದಿನ ಜನ್ಮದ ಒಂದು ಆ, ಪರಿಕಲ್ಪನೆ ಅಲ್ಲಿ ಅದು ಸತ್ಯವೂ ಸಹ ಒಂದಷ್ಟು ನಿದರ್ಶನಗಳು ಇವೆ ಅಂತಂದ್ಬಿಟ್ಟು ನಾವು ಒಂದಷ್ಟು ಪೇಪರ್ಗಳಲ್ಲಿ ಮ್ಯಾಗಝೈನ್ಗಳಲ್ಲಿ ಸಹ ಓದಿದ್ವಿ. ಅವ್ರಿಗೆ ಹಿಂದಿನ ಜನ್ಮದ ನೆನಪಿತ್ತು ಅಂತಂದ್ಬಿಟ್ಟು ಅಂಥದ್ದೆಲ್ಲ ಕೇಳಿದ್ವಿ. ಅದನ್ನ ಹೇಗೆ ನಂಬಬೇಕು ಅನ್ನೋದು ನಮಗೆ ಗೊತ್ತಾಗಿಲ್ಲ. ಆದ್ರೆ ಜ್ಞಾನಿಗಳು ಹೇಳೋದೇನು, ಈ ಯಾರಿಗೆ ಅಜ್ಞಾನ ಇರುತ್ತೋ ಅಂಥವರು ಮತ್ತೆ ಮರಣ, ಜನನ ಜನನ ಮರಣ ಅನ್ನೋ ಚಕ್ರದಲ್ಲಿ ಸಿಕ್ಕಾಕೊಳ್ತಾರೆ. ಜ್ಞಾನ ಯಾರಿಗೆ ಬಂತೋ ಅವರು ಈ ಆ, ಜನ್ಮ ಅನ್ನುವ ಒಂದು ಹುಟ್ಟು ಸಾವಿನ ಚಕ್ರದಿಂದ ಹೊರಗಡೆ ಬರ್ತಾರೆ ಅಂತ ಜ್ಞಾನಿಗಳು ಹೇಳೋದು. ಅವರಿಗೆ ಆ ಈ ಆ, ಚಕ್ರದಲ್ಲಿ ಅವರು ಇರಲ್ಲ. ಯಾಕೆಂದ್ರೆ ಅವರಿಗೆ ಅಜ್ಞಾನ ಅನ್ನೋದು ಹೊರಟೋಗ್ಬಿಡುತ್ತೆ. ಯಾವಾಗ ಜ್ಞಾನ ಇಲ್ಲ, ನಮ್ಗೆ ಅಜ್ಞಾನ ಇದೆ, ಆವಾಗ ಬರುತ್ತೆ ಅಂತ ಅಂದ್ಬಿಟ್ಟು ಜ್ಞಾನದಲ್ಲಿ ಹೇಳ್ತಾರೆ. ಮತ್ತೆ ನಾವು ಹೇಗೆ ನೋಡ್ಬೇಕು ಈಗ ಹುಟ್ಟು ಸಾವು ಅನ್ನೋದು? ನಾವು ನೋಡ್ತಾ ಇದೀವಿ ಅಲ್ವಾ, ಪ್ರತಿಯೊಂದು ನೀವು ಆ, ಚಿಕ್ಕಂದಿನಿಂದ ಎಲ್ಲ ಅಬ್ಸರ್ವ್ ಮಾಡಿದ್ದೀರಾ. ಯಾವ ಮನುಷ್ಯರೇ ಆಗ್ಲಿ, ಒಂದು ಪ್ರಾಣಿ ಆಗ್ಲಿ, ಪಕ್ಷಿ ಆಗ್ಲಿ, ಒಂದು ಗಿಡ ಮರ ಏನೇ ಆಗ್ಲಿ, ನೀವು ಯಾವ್ದನ್ನ ನೋಡ್ತಿರೋ ಆ ಎಲ್ಲವೂ ಸಹ ಹುಟ್ಟುತ್ತೆ, ಸಾಯುತ್ತೆ. ಅದರ ಒಂದು ಲೈಫ್ ಸ್ಪ್ಯಾನ್ ಹೆಚ್ಚು ಕಮ್ಮಿ ಇರ್ಬೋದು ಅಲ್ವಾ. ಒಂದು 100 ವರ್ಷ ಹೌದು ಮ್ಯಾಮ್. ಒಬ್ಬ ಮನುಷ್ಯ ಒಬ್ಬರು 100 ವರ್ಷ ಆದ್ರೆ ಪ್ರಾಣಿಗಳಿಗೆಲ್ಲ ಡಿಫ್ರೆಂಟ್ ಆಗಿದೆ ಮ್ಯಾಮ್. ಇರುತ್ತೆ. ಒಂದು ಈ ಕ್ಷಣ ಭಂಗುರ ಅಂತ ಹೇಳ್ತಾರೆ. ಹಿಂಗ್ ಹುಟ್ಬಿಟ್ಟು ಹಿಂಗ್ ಸಾಯುತ್ತೆ. ಅದಕ್ಕೆಲ್ಲ ಲೈಫ್ ಸ್ಪ್ಯಾನ್ ತುಂಬಾ ಕಡಿಮೆ. ಅಷ್ಟರಲ್ಲೇ ಅದು ಎಲ್ಲ ಚಟುವಟಿಕೆಗಳನ್ನು ಸಹ ಮುಗಿಸ್ಬಿಟ್ಟಿರುತ್ತೆ. ಹಾಗೆ ಆದ್ರೆ ಹುಟ್ಟು ಸಾವು ದೀರ್ಘಕಾಲವಾಗಿರೋದಕ್ಕೆ ನಾವು ಅದು ಶಾಶ್ವತವಾಗಿರುತ್ತೆ ಅಂತ ಬಿಟ್ಟು ಅನ್ಕೊಳ್ತೀವಿ. ಹಾಗಲ್ಲ. ಈ ಆ, ಸೃಷ್ಟಿಯಲ್ಲಿರುವಂತಹ ಒಂದು ಆ, ಯಾವ ಸೂರ್ಯ ಚಂದ್ರರು ಆ, ಸಹ ಒಂದು ದಿನ ಹುಟ್ಟಿ ಒಂದು ದಿನ ಹೋಗುವಂಥವ್ರೆ. ಆದ್ರೆ ಅದು ದೀರ್ಘಕಾಲ ಇರೋದ್ರಿಂದ ನಮ್ಗೆ ಗೊತ್ತಾಗಲ್ಲ.
ನಾವು ಸತ್ತೋಗ್ತೀವಲ್ಲ, ಅದರಿಂದ ಗೊತ್ತಾಗಲ್ಲ ನಮಗೆ ಯಾವುದು ಹುಟ್ಟಿದೆಯೋ ಅದು ಸಾವಿಗೆ ಒಳಗಾಗ್ಲೇಬೇಕು. ಅದು ಮತ್ತೆ ಬೇರೆ ರೂಪಾಂತರಗೊಳ್ಳುತ್ತೆ ಅನ್ನೋದನ್ನ ಇಲ್ಲಿ ತೋರಿಸ್ತಾ ಇದ್ದಾರೆ ನೋಡಿ. ಹೀಗೆ ಒಂದು ಸಣ್ಣದಾಗಿ ಚಿಗುರು ಹೊಡಿತು, ಆಮೇಲೆ ದೊಡ್ಡದಾಯ್ತು, ಈ ಹಸಿರೆಲೆ ಎಷ್ಟು ಚೆನ್ನಾಗಿದೆ, ನಳಿಸ್ತಾ ಇದೆ. ಆಮೇಲೆ ಇದು ದೊಡ್ಡದಾಯ್ತು, ಆಮೇಲೆ ಹೀಗೆ ಹಣ್ಣೆಲೆ ಆಗ್ತಾ ಬಂತು, ಆಮೇಲೆ ಕೊನೆಗೆ ಉದುರು ಹೋಯ್ತು. ಈ ಉದುರು ಹೋಗಿದ್ದ ಎಲೆ ಏನಾಗುತ್ತೆ, ಗೊಬ್ಬರ ಆಗೋಯ್ತು. ಗೊಬ್ಬರ ಏನಾಗುತ್ತೆ, ಮಣ್ಣಿಗೆ ಸೇರ್ಕೊಳ್ಳುತ್ತೆ. ಮಣ್ಣಿಗೆ ಸೇರ್ಕೊಂಡು ಅದು ಮತ್ತೆ ಏನೋ ಆಗುತ್ತೆ ಅಲ್ವಾ. ಅಂದ್ರೆ ಅದು ನಿಜವಾಗ್ಲೂ ಆ ಹಾಳಾಯ್ತಾ? ಇನ್ನೊಂದು ಮರ ಬೆಳೆಯಲಿಕ್ಕೆ ಸಹಾಯ ಆಗುತ್ತೆ ಮ್ಯಾಮ್. ಆಯ್ತು ಹೌದು. ಅಲ್ವಾ. ಆಮೇಲೆ ಹಾ, ಮರ ಬೆಳೀತು, ಮರದ ಹಣ್ಣನ್ನ ಯಾವ್ದೋ ಪ್ರಾಣಿನೋ ಪಕ್ಷಿನೋ ಮನುಷ್ಯರು ತಿಂದ್ರು. ಆ ಮರ ಹೌದು ಮ್ಯಾಮ್. ಏನಾಯ್ತು, ಅದು ನಾವ್ ಏನ್ ತಿಂತೀವೋ ಆಹಾರ ಅದೇ ತಾನೇ ನಾವು ಬೆಳೆಯೋದು. ನಮ್ಮ ದೇಹ ಅದರಿಂದ ಆಹಾರದಿಂದ ತಾನೇ ಬೆಳೆಯೋದು. ಅದು ರೂಪಾಂತರ ಆಯ್ತು, ಅವಾಗ ನಾನಾಯ್ತು. ಹೀಗೆ ರೂಪಾಂತರ ಆಯ್ತು. ಆದ್ರೆ ಅದು ಎಲ್ಲೂ ಸತ್ತೋಯ್ತು ಅಂದ್ಬಿಟ್ಟು ನಾವು ಅನ್ಕೊಳ್ತೀವಿ. ನಿಜವಾಗೂ ಅದನ್ನ ಯೋಚನೆ ಮಾಡಿ ನಾವು ನೋಡಿದಾಗ ಅದು ರೂಪಾಂತರಗೊಳ್ಳುತ್ತೆ ಹೊರತು, ಬದಲಾವಣೆ ಆಗ್ತಾ ಹೋಗುತ್ತೆ ಹೊರತು ಎಲ್ಲೂ ಹೋಗಲ್ಲ. ಮತ್ತೆ ಈ ಪರಿವರ್ತನೆಯಲ್ಲಿ ನಾವು ಸೂಕ್ಷ್ಮವಾಗಿ ಗಮನಿಸಿದಾಗ ಈ ಅಣು ಪರಮಾಣುಗಳ ಹಂತದಲ್ಲಿ ಎಲ್ಲ ಒಂದೇ ಆಗಿರುತ್ತೆ. ಅದು ಶಕ್ತಿಯೇ. ನಾವು ಈ ನಾಮರೂಪಗಳು ಮಾತ್ರ ಬದಲಾವಣೆ ಆಗೋದನ್ನ ನಾವು ನೋಡ್ತೀವಿ. ಇವಾಗ ಇದನ್ನ ಚಿಗುರೆಲೆ ಅಂತೀವಿ, ಈ ಹಣ್ಣೆಲೆ ಅಂತೀವಿ, ಆಮೇಲೆ ಗೊಬ್ಬರ ಅಂತೀವಿ. ಈ ಗೊಬ್ಬರ ಹೋಗಿ ಮಣ್ಣಲ್ಲಿ ಸೇರ್ಕೊಳ್ಳುತ್ತೆ, ಮತ್ತೆ ಮರ ಆಗುತ್ತೆ, ಗಿಡ ಆಗುತ್ತೆ, ಮರ ಆಗುತ್ತೆ, ಹಣ್ಣು ಬಿಡುತ್ತೆ. ಆ ಹಣ್ಣು ಆ, ಅದನ್ನ ಹೇಳಿದ್ನಲ್ಲ ಹಾಗೆ ನಾವೇ ತಿನ್ಬೋದು ಅಥವಾ ಪಕ್ಷಿ ಪ್ರಾಣಿ ಆಗೋಗ್ಬಿಡುತ್ತೆ ತಾನೆ. ಹೀಗೆ ಹೌದು ಹೌದು. ರೂಪಾಂತರಗೊಳ್ತಾ ಇರುತ್ತೆ. ಹಾಗೆ ಜನ್ಮ ಮತ್ತು ಮೃತ್ಯು, ಮತ್ತೆ ಮೃತ್ಯು ಮತ್ತೆ ಜನ್ಮ ಬೇರೆ ರೀತಿ ಆಗಬಹುದು, ಆದ್ರೆ ಅದು ಎಲ್ಲೂ ಹೋಗಲ್ಲ. ಯಾವುದೋ ರೀತಿಯಲ್ಲಿ ಶಕ್ತಿಯ ರೀತಿಯಲ್ಲಿ ಇದ್ದೇ ಇರುತ್ತೆ, ಆ ಅಣು ಪರಮಾಣುಗಳ ರೀತಿಯಲ್ಲಿ ಇದ್ದೇ ಇರುತ್ತೆ. ನಮ್ಮ ದೇಹವನ್ನೇ ತೆಗೆದುಕೊಂಡಾಗ ಇಲ್ಲಿ ನಾವು ಹೊರಗಡೆ ನೋಡುವಂತಹದ್ರಲ್ಲಿ ಇದನ್ನ ನಾವು ನೋಡಿದ್ವಿ. ನಮ್ಮ ದೇಹದಲ್ಲೇ ನೀವು ಸಣ್ಣ ಮಗು ಆಗಿರ್ತೀರ, ಒಂದು 2-3 ವರ್ಷದ ಮಗು ಅಂತ ಇಟ್ಕೊಳ್ಳಿ. ಈಗ ಇಷ್ಟು ದೊಡ್ಡವರಾಗಿದ್ದೀರಾ. ಆ ಮಗುವಿನ ದೇಹ ನಿಮ್ಗೆ ಇವಾಗಿದೆಯಾ? ಇಲ್ಲ, ಅದೆಲ್ಲ ಹೊರಟೋಗಿದೆ. ಆ ಸೆಲ್ಸ್ ಎಲ್ಲ ಹೊರಟೋಗಿದೆ, ಇವಾಗ ಬೇರೆ ಸೆಲ್ಸೇ ಆಗೋಗಿದೆ. ನೀವು ಬೇರೆ ಥರನೇ ಇದ್ದೀರಾ. ಆದ್ರೆ ನೀವು ನಾನೇ ಅಂತ ಹೇಳ್ತೀರಾ ಅಲ್ವಾ. ಹೌದು ಮ್ಯಾಮ್. ಅಂದ್ರೆ ನಾನೇ ಬೇರೆ, ಇಲ್ಲಿ ರೂಪಾಂತರಗೊಳ್ಳುತ್ತಾ ಇರುವಂತಹದ್ದೇ ಬೇರೆ. ಇದು ಶಕ್ತಿ ಈ ರೀತಿಯಲ್ಲಿ ಬದಲಾವಣೆ ಆಗ್ತಾ ಇದೆ. ನಾನು ರೂಪಾಂತರಗೊಳ್ಳದಂತಹ, ಬದಲಾವಣೆಗೊಳ್ಳದಂತಹ ಇನ್ನೊಂದು ಏನೋ ಒಂದಿದೆ, ಅದು ನಾನು ಅನ್ನುವುದನ್ನು ತಿಳ್ಕೊಳ್ಬೇಕು ಇಲ್ಲಿ. ಆದ್ರಿಂದ ಈ ಬದಲಾವಣೆ ಆಗುವಂತಹದ್ದಕ್ಕೆ ನೀನು ದುಃಖ ಪಡ್ಬೇಡ. ನೀನು ಬದಲಾವಣೆ ಆಗದೇ ಇರುವಂತಹದ್ದು ನೀನು, ಅದು ನಾನು ಅನ್ನೋದನ್ನ ನೀನು ತಿಳ್ಕೋ. ಅದಕ್ಕೋಸ್ಕರ ನೀನು ದುಃಖ ಪಡ್ಬೇಡ ಅನ್ನೋದು ಆ, ಇಲ್ಲಿಯ ಚಿಂತನೆ. ಇದು ಎರಡನೇ ಪ್ರಶ್ನೆ, ಅದರಲ್ಲೇ ಒಳಗೊಂಡಿದೆ. ಇದು ಪರಿಹರಿಸಲಾಗದಂತ ವಿಷಯ ಅದು ಯಾವುದು ಅಂತಂದ್ರೆ, ಇನ್ನೊಂಚೂರು ಸವಿವರವಾಗಿ ನಿಮಗೆ ತಿಳಿದ ಮಟ್ಟಿಗೆ ಹೇಳಿ. ಪರಿಹರಿಸಲಾಗದ್ದು ಅಂತ ಅಂದ್ರೆ ಮ್ಯಾಮ್, ಈಗ ಹುಟ್ಟು ಹ್ಮ್. ಹೇಗೆ ಸಾವು ಖಚಿತ ಅಂತ, ಇದೆರಡರ ಮಧ್ಯೆ ಇರುವಂತ ರಹಸ್ಯ. ಯಾಕೆ ಹುಟ್ತೀವಿ ಗೊತ್ತಿಲ್ಲ, ಸಾಯ್ತೀವಿ ಗೊತ್ತಿಲ್ಲ, ಹ್ಮ್. ಆದ್ರೆ ಎರಡರ ಮಧ್ಯ ನಮ್ಗೇನೋ ಒಂದು ಬಾಂಧವ್ಯ ಬೆಳೆದಿರುತ್ತೆ. ಹಂಗಾಗಿ ಹುಟ್ಟಿದ ಮನುಷ್ಯ ಸಾಯ್ಲಿಕ್ಕೆ ಇಷ್ಟಪಡಲ್ಲ, ಆದ್ರೆ ಸಾಯ್ಲೇಬೇಕು. ಅದೇ ಗೊತ್ತಿಲ್ಲದೆ ಇರೋ ಮರ್ಮ ಅನ್ಸುತ್ತೆ ಮ್ಯಾಮ್. ಅದೇ ಅದೆರಡು ಮಧ್ಯ ಹೀಗೆ ಹುಟ್ಟು ಸಾವನ್ನ ನಮ್ಮ ನಿಯಂತ್ರಣದಲ್ಲಿ ಇಟ್ಕೊಳಕ್ಕಾಗಲ್ಲ. ನಾವು ಇಲ್ಲ. ಇಂಥ ದಿನನೇ ಸಾಯ್ಬೇಕು ಅಂತಂದ್ರೆ ಅಂಥ ದಿನ ಸಾಯಕ್ಕಾಗುತ್ತಾ? ಇಲ್ಲ. ಇಂಥ ದಿನ ಹುಟ್ಟಬೇಕು ಅಂತಂದ್ರೆ ಅದು ನಮ್ಮ ಆಗಲ್ಲ. ನಿಯಂತ್ರಣದಲ್ಲಿ ಇದೆಯಾ? ಇಲ್ಲ. ನಮ್ಮ ಪ್ರತಿಯೊಂದು ಸೆಲ್ಸ್, ಎಷ್ಟು ಮಿಲಿಯನ್ಸ್ ಆಫ್ ಸೆಲ್ಸ್ ಇರುತ್ತೆ, ಪ್ರತಿ ದಿನನೂ ಅನೇಕ ಸೆಲ್ಗಳು
ಆ, ಜೀವಕೋಶಗಳು ಸಾಯ್ತಾ ಇರತ್ವೆ ಮತ್ತೆ ಹೌದು. ಹುಟ್ಟುತ್ತಾ ಇರುತ್ತವೆ. ಆದ್ರೆ ನಾನು ಹಾಗೆ ಇದ್ದೀನಿ ನಾನೇ ಅಂತಂದ್ಬಿಟ್ಟು ನೀವು ರತ್ನ ಅಂತಾನೆ ಹೇಳ್ತೀರಾ ತಾನೆ. ನಿಮ್ಮ ಹೌದು. ಆ, ದೇಹದಲ್ಲಿ ಎಷ್ಟೊಂದು ಬದಲಾವಣೆಗಳು ಆಗ್ತಾ ಇರುತ್ತೆ. ಮತ್ತೆ ನಿಮ್ಮ ಮನಸ್ಸು ಹಾಗೆ. ನೀವು ನಿಮ್ಮ ಮಗುವಿನ ಹತ್ರ ಒಂದು ರೀತಿಯಲ್ಲಿ ವ್ಯವಹಾರ ಮಾಡ್ತೀರಾ, ಒಂದು ರೀತಿಯಲ್ಲಿ ಇರ್ತೀರಾ. ನಿಮ್ಮ ಅತ್ತೆ ಮಾವನ ಹತ್ರ ಇನ್ನೊಂದು ತರ ನೀವು ವ್ಯವಹಾರವನ್ನ, ಯೋಚನೆಗಳು ನಿಮ್ಮದು ಬೇರೆ ರೀತಿಯಲ್ಲಿರುತ್ತೆ. ನಿಮ್ಮ ಹೌದು. ಹಸ್ಬೆಂಡ್ ಹತ್ರ ಬೇರೆ ರೀತಿಯಲ್ಲಿರುತ್ತೆ. ನಿಮ್ಮ ಅಪ್ಪ ಅಮ್ಮ ಬಂಧು ಬಳಗ ನಿಮ್ಮ ಫ್ರೆಂಡ್ಸ್ ಹತ್ರ ಇನ್ನೂ ಬೇರೆ ಬೇರೆ ರೀತಿಯಲ್ಲಿರುತ್ತೆ. ಮತ್ತೆ ಒಬ್ಬ ವ್ಯಕ್ತಿ ಹತ್ರನೂ ಸಹ ಒಂದು ಕಾಲದಲ್ಲಿ ವ್ಯವಹಾರ ಮಾಡುವ ರೀತಿಯಲ್ಲಿ ಇನ್ನೊಂದು ಕಾಲದಲ್ಲಿ ಮಾಡಲ್ಲ. ಅದು ಬದಲಾವಣೆ ಆಗ್ತಾ ಇದೆ. ಆದ್ರೆ ಅದನ್ನೆಲ್ಲ ಗಮನಿಸುವುದು ನೀವು. ಹೌದು ಆ ಮ್ಯಾಮ್. ಸೂಕ್ಷ್ಮತೆ ಅನ್ನೋದು ನಮ್ಗೆ ಬರ್ಬೇಕು. ಅಂದ್ರೆ ನಾನು, ಆ ಮನಸ್ಸು ನಾನಲ್ಲ, ಈ ದೇಹವು ನಾನಲ್ಲ, ಇವೆಲ್ಲ ಬದಲಾವಣೆ ಆಗುವಂತಹದ್ದು. ಆದ್ರೆ ಶಾಶ್ವತವಾಗಿ ಇರುವಂತಹದ್ದು ನಾನು. ಅದನ್ನ ನಾನು ಮರ್ತೋಗ್ಬಿಟ್ಟಿದ್ದೀನಿ. ಈಗ ಈ ಭಗವದ್ಗೀತೆಯಿಂದ ನನಗೆ ಅದರ ದರ್ಶನ ಆಗ್ತಾ ಇದೆ, ನನಗೆ ತಿಳುವಳಿಕೆ ಬರ್ತಾ ಇದೆ. ನಾನು ಆ ಬದಲಾಗದ ತತ್ವ ಅನ್ನೋದನ್ನ ತಿಳ್ಕೊಳ್ಬೇಕಾಗತ್ತೆ. ಶ್ರೀಕೃಷ್ಣ ಅದನ್ನೇ, ನೀನ್ ಅದನ್ನ ತಿಳ್ಕೊಳಪ್ಪ, ನೀನು ಯೋಚನೆ ಮಾಡ್ಬೇಡ, ನೀನ್ ಯಾವ್ದನ್ನ ಬದಲಾಯಿಸಕ್ ಸಾಧ್ಯ ಇಲ್ವೋ ಅದನ್ನ ಆಗಲ್ಲ, ಅದನ್ನ ಹೇಗಿದೆಯೋ ಅದನ್ನ ಹಾಗಾಗೆ ಅಕ್ಸೆಪ್ಟ್ ಮಾಡ್ಕೊ ನೀನು. ನೀನು ಬದಲಾಗದ ತತ್ವ ಅನ್ನೋದನ್ನ ನೀನು ಖಚಿತಪಡಿಸ್ಕೋ ಅಂತ ಶ್ರೀಕೃಷ್ಣ ಹೇಳ್ತಾ ಇದ್ದಾರೆ. ಈ ಸೃಷ್ಟಿಯಲ್ಲಿ ನೋಡುವ ಪ್ರತಿಯೊಂದು ಸಹ ಬದಲಾವಣೆಗೊಳ್ತಾನೆ ಇರುತ್ತೆ, ಪರಿವರ್ತನೆಗೊಳ್ತಾನೆ ಇರುತ್ತೆ. ಆದ್ರೆ ಬದಲಾವಣೆ ಆದ ತಕ್ಷಣ ಅದೇನೋ ಹೋಯ್ತು ಅಂದ್ಬಿಟ್ಟು ಅನ್ಕೊಳ್ತೀವಿ. ಆದ್ರೆ ಶಕ್ತಿಯ ರೂಪದಲ್ಲಿ ಅದು ಇದ್ದೇ ಇರುತ್ತೆ, ಅದು ಎಲ್ಲೂ ಹೋಗಲ್ಲ. ಅದು ಸಹ ಅದು ಎರಡು ವಿಷಯ ತಿಳ್ಕೊಳ್ಬೇಕು ನಾವು. ಒಂದು ಪರಿವರ್ತನೆ ಆಗುವಂತಹದ್ದು, ಒಂದು ಪರಿವರ್ತನೆ ಆಗದೇ ಇರುವಂತಹದ್ದು. ಪರಿವರ್ತನೆ ಆಗದೇ ಇರುವಂತಹದ್ದು ಸದಾ ಕಾಲವು ಇರೋದ್ರಿಂದನೇ ಆ ಪರಿವರ್ತನೆಯನ್ನ ನಾವು ನೋಡೋದಕ್ಕೆ ಸಾಧ್ಯ ಅಲ್ವಾ. ಇವಾಗ ಬಸ್ ಸ್ಟ್ಯಾಂಡ್ ಅಲ್ಲಿ ನಾವು ನಿಂತ್ಕೊಂಡಿರ್ತೀವಿ, ಬಸ್ಗಳು ಬರುತ್ತವೆ ಹೋಗುತ್ತವೆ, ಬರುತ್ತವೆ ಹೋಗುತ್ತವೆ. ನಾನು ಅಲ್ಲಿ ನಿಂತ್ಕೊಂಡಿದ್ರೆ ತಾನೇ ಬಂದು ಹೋಗೋದನ್ನ ನಾನು ನೋಡಕ್ಕಾಗೋದು. ಹಾಗೆ ನೀವು 5 ವರ್ಷ ಮಗು ಇದ್ದಾಗ್ಲೂನು ರತ್ನ, ಈಗಲೂ ಸಹ ನೀವು ರತ್ನ. ನಿಮ್ಮ ಪರಿವರ್ತನೆ ಮತ್ತೆ ನಿಮ್ಮ ಸುತ್ತಮುತ್ತ ಮನೆಯಲ್ಲಿ ಪರಿಸರ ಎಲ್ಲದರ ಬದಲಾವಣೆಯನ್ನು ನೀವು ಈ ನೀವು ಆಗಿನಿಂದ ಈಗನು ರತ್ನನೇ ಆಗಿರೋದ್ರಿಂದ ನೀವು ಆ ಬದಲಾವಣೆಗಳನ್ನೆಲ್ಲ ನೀವು ಗಮನಿಸಕ್ಕೆ ಸಾಧ್ಯ. ಇಲ್ಲ ಅಂತಂದ್ರೆ ಸಾಧ್ಯ ಇಲ್ಲ ಅಲ್ವಾ. ಮ್ಯಾಮ್. ಇದನ್ನ ಅವರು ಶ್ರೀಕೃಷ್ಣ ಮನದಟ್ಟು ಮಾಡಿ ಕೊಡ್ತಾ ಇದ್ದಾರೆ. ಹೀಗಪ್ಪ ಇರೋದು, ನೀನು ಈ ಒಂದು ಜ್ಞಾನವನ್ನ ತಿಳ್ಕೊ. ಅಂದ್ರೆ ಇಲ್ಲಿ ಯಾವುದು ಆತ್ಮ ಯಾವುದು ಅನಾತ್ಮ ಅನ್ನೋದನ್ನ ನೀನು ಬೇರ್ಪಡಿಸಿ ತಿಳ್ಕೊ ಅಂತ. ಇವಾಗ ಗೊತ್ತಾಯ್ತಲ್ಲ ನಿಮ್ಗೆ ಯಾವುದು ಆತ್ಮ ಯಾವುದು ಅನಾತ್ಮ ಅಂತ. ಯಾವುದು ಹೀಗೆ ಬದಲಾವಣೆಗೊಳ್ತಾ ಇರುತ್ತೋ ಅದನ್ನ ನಾವು ಅನಾತ್ಮ ಅಂತ ಪರಿಗಣಿಸ್ಬೇಕು. ನಾನು ಇವನ್ನೆಲ್ಲ ಈ ಬದಲಾವಣೆಗಳನ್ನ ನೋಡ್ತಾ ಇರುವಂತಹ, ಬದಲಾವಣೆ ಇಲ್ಲದೆ ಇರುವಂತಹ ಶಾಶ್ವತವಾಗಿ ಇರುವಂತಹದ್ದು ನಾನು, ಅದು ಆತ್ಮ. ನನ್ನ ನಿಜ ಸ್ವರೂಪ ಏನು ಅಂತಂದ್ರೆ ಆತ್ಮವೇ ಅಂತ ತಿಳ್ಕೊಳ್ಬೇಕು. ಅದ್ರ ಮೇಲೆ ಏನಾದ್ರೂ ಪ್ರಶ್ನೆ ಇದೆಯಾ? ಏನಿಲ್ಲ ಮ್ಯಾಮ್. ಏನಿಲ್ಲ. ಈಗ ಮುಂದಿನ ಶ್ಲೋಕಕ್ಕೆ ಹೋಗೋಣ. 30ನೇ ಶ್ಲೋಕ ಏನ್ ಹೇಳುತ್ತೆ ನೋಡೋಣ. ದೇಹಿ ನಿತ್ಯಮವಧ್ಯೋಯಂ ದೇಹೇ ಸರ್ವಸ್ಯ ಭಾರತ ತಸ್ಮಾತ್ ಸರ್ವಾಣಿ ಭೂತಾನಿ ನ ತ್ವಂ ಶೋಚಿತುಂ ಅರ್ಹಸಿ. ಎಲೈ ಅರ್ಜುನ, ಎಲ್ಲರ ದೇಹದಲ್ಲಿಯೂ ಇರುವ ಈ ಆತ್ಮನು ಎಂದಿಗೂ ನಾಶವಾಗುವುದಿಲ್ಲ. ಆದುದರಿಂದ ನೀನು ಯಾವುದೇ ಜೀವಿಯನ್ನು ಕುರಿತು ಶೋಕಿಸಬಾರದು. ಇದರ ಪದಶಃ ಅರ್ಥ ಹೀಗಿದೆ. ದೇಹಿ, ದೇಹದೊಳಗೆ ನೆಲೆಸಿರುವ ಆತ್ಮ. ನಿತ್ಯಂ, ಯಾವಾಗಲೂ. ಅವಧ್ಯ, ಅಮರ. ಅಯಂ, ಈ ಆತ್ಮ. ದೇಹೇ, ದೇಹದಲ್ಲಿ. ಸರ್ವಸ್ಯ, ಎಲ್ಲರ. ಭಾರತ, ಭರತ ಅರ್ಜುನನ.
ವಂಶಸ್ಥರು. ತಸ್ಮಾತ್ ಆದ್ದರಿಂದ ಸರ್ವಾಣಿ ಎಲ್ಲರಿಗೂ ಭೂತಾನಿ ಜೀವಂತ ಘಟಕಗಳು ನ ಅಲ್ಲ ತ್ವಂ ನೀವು ಶೋಚಿತು ಶೋಕಿಸಿ ಅರ್ಹಿಹಿ ಸೂಕ್ತ. ಹೀಗೆ ಪದಶಃ ಅರ್ಥವನ್ನ ಕೊಟ್ಟಿದ್ದಾರೆ. ಇಲ್ಲಿ ಚಿತ್ರದಲ್ಲಿ ತೋರಿಸ್ತಾ ಇದ್ದಾರೆ ನೋಡಿ. ಓಮ್ ಟು ಟೋಮ್, ಹೇಗೆ ಗರ್ಭದಿಂದ ತಾಯಿ ಗರ್ಭದಿಂದ ಮಗು, ಆಮೇಲೆ ಬೆಳವಣಿಗೆ ಆಗುತ್ತೆ, ದೊಡ್ಡವರಾಗ್ತಾರೆ, ಮತ್ತೆ ವಯಸ್ಸಾಗೋಗುತ್ತೆ, ಇನ್ನೇನು ವೃದ್ಧಾಪ್ಯ, ಮರಣಕಾಲ ಸಮೀಪಿಸಿದೆ, ಆಮೇಲೆ ಅಷ್ಟೇ ನಾವು ಇಲ್ಲದೆ ಆಗ್ತೀವಿ. ಈ ರೀತಿಯಲ್ಲಿ ನಾವು ಹಿಂದಿನ ಶ್ಲೋಕದಲ್ಲೇ ನೋಡಿದ್ವಿ. ಹಾಗೆ ಈ ದೇಹ ಅನ್ನೋದು ಈ ಪರಿವರ್ತನೆಗೆ ಒಳಗಾಗುವಂತಹದ್ದು. ನಾನು 6 ರೀತಿಯ ಪರಿವರ್ತನೆಗಳನ್ನು ಸಹ ಹಿಂದೆ ಹೇಳಿದ್ದೆ. ಹಾಗೆ ಪ್ರತಿಯೊಂದಕ್ಕೂ 6 ರೀತಿಯ ಪರಿವರ್ತನೆಗಳು ಇರುತ್ತೆ. ಮೊದಲು ಅಗೋಚರವಾಗಿರುತ್ತೆ, ಆಮೇಲೆ ಹುಟ್ಟುತ್ತೆ, ಬೆಳೆಯುತ್ತೆ, ಆ ಸ್ಥಿತಿಯಲ್ಲಿ ಇರುತ್ತೆ, ಮತ್ತೆ ಅದು ಕ್ಷೀಣಿಸ್ತಾ ಹೋಗುತ್ತೆ, ಕೊನೆಗೆ ಇಲ್ಲವಾಗುತ್ತೆ. ಈ ರೀತಿಯಲ್ಲಿ 6 ರೀತಿಯ ಪರಿವರ್ತನೆಗಳು ಎಲ್ಲದಕ್ಕೂ ಇದ್ದೇ ಇರುತ್ತೆ. ಅದು ಯಾವುದಕ್ಕೆ? ಈ ದೇಹಕ್ಕೆ ಈ ಪರಿವರ್ತನೆ ಆಗತ್ತೆ. ಆದರೆ ಅದನ್ನೆಲ್ಲ, ಈ ಪರಿವರ್ತನೆಯನ್ನ ನೋಡ್ತಾ ಇರೋದು ಅರಿವು, ಈ ಪರಿವರ್ತನೆಯನ್ನ ನೋಡ್ತಾ ಇರೋದು. ಆದ್ರಿಂದ ಇದು ದೇಹ ಅನ್ನೋದು ಬಿದ್ದು ಹೋದ್ರೂ ಈ ಆತ್ಮ ಅನ್ನೋದು ಇದ್ದೇ ಇರುತ್ತೆ. ಇಲ್ಲಿ ಇದರ ಪ್ರಶ್ನೆಗಳನ್ನ ಅವಲೋಕಿಸೋಣ. ಇವಾಗ ಒಂದಷ್ಟು ವಿವರಣೆಯನ್ನ ತಿಳ್ಕೊಂಡಿದ್ದಾಯ್ತು. ಈ ಆತ್ಮನು ನಾಶವಾಗುವುದಿಲ್ಲ ಹೇಗೆ? ಇವಾಗ ಹೇಳ್ದೆ ಅಲ್ವಾ ಒಂದಷ್ಟು ನಾನು, ಅದನ್ನೇ ಆಧರಿಸಿ ನೀವು ನಿಮ್ಗೆ ಅನ್ಸಿದ್ದನ್ನ ಹೇಳಿ. ಮ್ಯಾಮ್ ಕ್ವಶನ್ ಹಾಕಿ. ಆತ್ಮನು ನಾಶವಾಗುವುದಿಲ್ಲ ಅದು ಹೇಗೆ? ಇಲ್ಲಿ ಹೇಳ್ತಾರೆ ನೋಡಿ. ಎಲೆ ಅರ್ಜುನ, ಎಲ್ಲರ ದೇಹದಲ್ಲಿಯೂ ಇರುವ ಆ ಆತ್ಮನು ಎಂದಿಗೂ ನಾಶವಾಗುವುದಿಲ್ಲ. ಅಂದ್ರೆ ಆತ್ಮ ನಾಶ ಆಗಲ್ಲ ಅಂತ ಹೇಳ್ತಾರೆ. ಅಂದ್ರೆ ಎಲ್ಲರ ದೇಹದಲ್ಲೂ ಆತ್ಮ ಅನ್ನೋದು ಇದೆ ಅಂತ ಬೇರೆ ಹೇಳ್ತಾರೆ. ಹೌದು ಮ್ಯಾಮ್. ಅದೇ ಆ, ಮ್ಯಾಮ್, ನೀವು ಹೇಳ್ದಂಗೆ ಆತ್ಮಕ್ಕೆ ಸಾವಿಲ್ಲ, ದೇಹಕ್ಕೆ ಹ್ಮ್ ಸಾವುಂಟು ಅಂತ. ಹ್ಮ್ ಆ ಈಗ ಚಿಕ್ಕ ಮಗುವಲ್ಲೂ ನಾನೇ ಆಗಿದ್ದೆ, ಇವಾಗ್ಲೂ ನಾನೇ, ಇನ್ನು ಸ್ವಲ್ಪ ವಯಸ್ಸಾದ್ಮೇಲೂ ನಾನೇ ಅನ್ನೋ ತರ ಆತ್ಮ ಹ್ಮ್ ಒಬ್ಬ ಜೀವಿಯಲ್ಲಿ ಸೇರ್ಕೊಂಡ್ಮೇಲೆ ಹ್ಮ್ ಅದು ನಮ್ಗೆ ನೋಡ್ಲಿಕ್ಕೆ ಕಾಣಲ್ಲ. ಆದ್ರೆ ಅದು ಒಂದು ಗಾಳಿ, ಅಟ್ಲೀಸ್ಟ್ ನಾವು ಗಾಳಿನಾದ್ರೂ ಫೀಲ್ ಮಾಡ್ತೀವಿ, ಇದು ಕಾಣೋದು ಇಲ್ಲ, ಆದ್ರೆ ಇರುತ್ತೆ. ಮನುಷ್ಯನ್ ಬಾಡಿ ಮಾತ್ರ ಚೇಂಜ್ ಆಗ್ತಾ ಹೋಗುತ್ತೆ. ಮಗುವಿಂದ ಸ್ವಲ್ಪ ದೊಡ್ಡವರು, ಅದಾದ್ಮೇಲೆ ವಯಸ್ಕರರು, ಅದಾದ್ಮೇಲೆ ವಯಸ್ಸಾದವರು, ಈ ತರ ಹಾಗೆ ದೇಹಕ್ಕೆ ಆ ಸಾವು ಅಂತಂದ್ರೆ ಸತ್ತ ಮೇಲೆ ಅದನ್ನ ಚಿತೆಗೋ ಅಥವಾ ಮಣ್ಣಿಗೋ ಸೇರಿಸ್ಬಿಡ್ತಾರೆ, ಪಂಚಭೂತಗಳಲ್ಲಿ ಸೇರ್ಕೊಂಡ್ಬಿಡುತ್ತೆ. ಆದ್ರೆ ಆತ್ಮ ಒಂದ್ ಜೀವಿಯಲ್ಲಿ ಬಂದ್ರೆ ಬಾಡಿ ಎಷ್ಟೇ ಚೇಂಜ್ ಆದ್ರೂನು ಆತ್ಮದ ಬದಲಾವಣೆ ನಮಗ್ ಗೊತ್ತಾಗಲ್ಲ. ಅಂದ್ರೆ ನಾವು ಮಗುವಲ್ಲಿ ಯಾವ ತರ ವರ್ತಿಸ್ಬೇಕು ವರ್ತಿಸ್ತೀವಿ, ದೊಡ್ಡವ್ರ ಆದಾಗ ಹೇಗೆ ವರ್ತಿಸ್ಬೇಕು ವರ್ತಿಸ್ತೀವಿ, ವಯಸ್ಸಾದ್ಮೇಲೆ ಹೇಗೆ ವರ್ತಿಸ್ಬೇಕು ವರ್ತಿಸ್ತೀವಿ. ಆದ್ರೆ ಆತ್ಮ ಅದು ಏನು ಬದಲಾವಣೆ, ಈಗ ನಮ್ ಬಾಡಿ ಹೆಂಗೆ ಚೇಂಜ್ ಆಗ್ತಾ ಹೋಗುತ್ತೆ ಆ ತರ ಆತ್ಮ ಚೇಂಜ್ ಆಗಲ್ಲ. ಸುಮ್ನೆ ಒಂದು ಜೀವಿಯಲ್ಲಿ ಸೇರ್ಕೊಳ್ಳುತ್ತೆ, ಅವರು ಅದಕ್ಕೆ ಅವ್ರ ವಯಸ್ಸಿಗೆ ತಕ್ಕನಾಗಿ ರಿಯಾಕ್ಟ್ ಮಾಡ್ತಿರ್ತಾರೆ, ಒಂದಿನ ಹೆಂಡಾಗ್ ಹೋಗ್ತಾರೆ. ಸೊ ಆತ್ಮ ಹ್ಮ್ ಮತ್ತೆ ಬೇರೆಯವರಿಗೆ, ಬೇರೆ ಜೀವಕ್ಕೆ ಸೇರ್ಕೊಳ್ಳುತ್ತೆ ಅಂತ ನೀವು ಹೇಳ್ತೀರಾ. ಅದೇ ರೀತಿ ಹಂಗಾಗಿ ಆತ್ಮಕ್ಕೆ ಸಾವಿಲ್ಲ, ದೇಹಕ್ಕೆ ಮಾತ್ರ. ಜೀವ ಅನ್ನೋದು ಸೇರ್ಕೊಳ್ಳುತ್ತೆ. ಆದ್ರೆ ಹೌದು. ಆತ್ಮನೇ ಅಂದಾಗ ಅದು ಆ, ಹೇಗೆ? ಇವಾಗ ನನ್ನಲ್ಲೇ ಒಂದು ಆತ್ಮ ಇದೆ, ನಿಮ್ಮಲ್ಲೇ ಒಂದು ಆತ್ಮ ಇದೆ ಅಂತ ಅಂದ್ಬಿಟ್ಟು ಅನ್ಕೊಳ್ತೀರಾ? ಆ ಅದು ಹೇಗೆ ಹೇಳೋದು ಮ್ಯಾಮ್? ಗೊತ್ತಾಗ್ತಾ ಇಲ್ವಾ? ಒಂದೇ ಆತ್ಮನ ಒಂದೇ ಆತ್ಮ ಎಲ್ರಿಗೂನು ಇದ್ಯಾ, ಅಥವಾ ಎಲ್ರಿಗೂ ಇರೋದು ಬೇರೆ ಬೇರೆ ಆತ್ಮನ ಮ್ಯಾಮ್? ನಂಗದು ಸ್ವಲ್ಪ ಕನ್ಫ್ಯೂಸ್ ಇದೆ. ಈಗ ವಿಚಾರ ಮಾಡಿದೀವಿ ಒಂದ್ಸತಿ. ದೇವನೊಬ್ಬ ಸೂರ್ಯನ ದೇವನೊಬ್ಬ ಬೆಳಕು ಹೇಗೆ? ದೇವನೊಬ್ಬ ಮ್ಯಾಮ್, ದೇವ್ರ ಒಬ್ಬನೇ, ನಾಮ ಹಲವು ಅಂತಾರೆ. ಹಂಗೆ ಹಾಗೆ. ಹ್ಮ್ ಒಂದೇ ಆತ್ಮ
ಎಲ್ಲಾ ಜೀವಿಗಳಲ್ಲೂ ಸೇರ್ಕೊಂಡಿರ್ಬೋದು ಅಲ್ವಾ ಮ್ಯಾಮ್? ಕರೆಕ್ಟ್. ಹಾ, ಹಿಂದೆ ವಿಚಾರನ ಮಾಡಿದೀವಿ, ಅದನ್ನು ತೋರಿಸ್ತೀನಿ ಹೌದು. ನಾನು ಹೇಗೆ. ಈಗ ಒಬ್ಬನೇ ಸೂರ್ಯ, ನೀವ್ ಹೇಳ್ದಂಗ್ ಲಾಸ್ಟ್ ಟೈಮ್ ಒಂದೇ ಸೂರ್ಯ ಎಲ್ಲಾ ಹಾ, ಕಡೆ ಕಿರಣ, ಎಷ್ಟ್ರಲ್ಲಿ ನೀರ್ ತುಂಬಿಟ್ರು ಎಲ್ಲಾ ಕಡೆ ಕಿರಣ ಬೀಳತ್ತೆ ಅದ್ರಲ್ಲಿ. ವೆರಿ ಒಂದ್ ಗುಡ್. ಕೊಡ, ಉಳಿದಿರೋ ಕೊಡದಲ್ಲಿ ಅದ್ರ ಕಿರಣ ಬಿದ್ದೇ ಬೀಳುತ್ತೆ. ನೀವೊಂದು ಅದ್ರ ಮುಂದೆ ಒಂದ್ ಬಟ್ಟೆ ಹಾಕಿದ್ರೆ ಅದರಿಂದ ಎಷ್ಟು ಕಿರಣ ಪಾಸ್ ಆಗಕ್ ಸಾಧ್ಯನೋ ಅಷ್ಟು ಪಾಸ್ ಆಗೇ ಆಗುತ್ತೆ. ಆದ್ರೆ ಸೂರ್ಯ ಹೋಗ್ತಾನೆ, ಆದ್ರೆ ಅದ್ರ ಕಿರಣ ಮಾತ್ರ ಎಲ್ಲಾ ಕಡೆ ಇಡೀ ಜಗತ್ತಿಗೆ ಬೆಳಕು ನೀಡ್ತಾ ಇದ್ದಾನೆ. ಹಂಗಾಗಿ ಅದನ್ನ ಪರಿಗಣಿಸೋದಾದ್ರೆ ಒಂದೇ ಆತ್ಮ ಎಲ್ಲಾ ಜೀವದಲ್ಲೂ ಸಂಚಾರ ಮಾಡ್ತಾ ಇದೆ ಅಂತ ಹೇಳ್ಬೋದು. ಸೂಪರ್. ಸೂಪರ್. ತುಂಬಾ ತುಂಬಾ ಸಂತೋಷ ಆಯ್ತು. ಪಾಠ ಮಾಡಿದ್ದಕ್ಕೂ ಸಾರ್ಥಕ ಆಯ್ತು. ಇಷ್ಟು ಬೇಗ ಇಷ್ಟೊಂದು ತಿಳ್ಕೊಂಡಿದ್ದೀರಾ. ಆ, ಅದಕ್ಕೆ ಒಂದು ಜೀವಿಗಾಗಿ ಶೋಕ ಪಡೋದು ಅನಾವಶ್ಯಕವೇ ಅಂತ ಕೇಳ್ತಾರೆ. ನೀವು ಹೌದು. ಸಾಕಷ್ಟು ಸರಿಯಾದ ಉತ್ತರವನ್ನೇ ಕೊಟ್ಟಿದ್ದೀರ. ಅದಕ್ಕೆ ಹಾಗೆ ಬಂದು ಹೋಗುವಂತಹದ್ದಕ್ಕೆ ನಾವು ದುಃಖ ಪಡೋದರಲ್ಲಿ ಏನು ಅರ್ಥ ಇಲ್ಲ. ಅರ್ಥ ಅದು ಬಂದು ಹೋಗೋಂಥದ್ದೇ, ಅದ್ರ ಗುಣವೇ, ಅದರ ಸ್ವಭಾವವೇ ಹಾಗಿರುವಾಗ ನಾವು ಅದನ್ನ ಬದಲಾವಣೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅದು ನಮ್ಮ ನಿಯಂತ್ರಣದಲ್ಲಿ ಇಲ್ಲ. ಆ ಹೌದು ಮ್ಯಾಮ್. ಶಕ್ತಿಯ ಒಂದು ರೂಪಾಂತರಗೊಳ್ತಾನೆ ಇರುತ್ತೆ. ಅದು ಆ ರೀತಿಯಲ್ಲಿ ನಡೀತಾ ಇರುತ್ತೆ. ಆದ್ರೆ ಶಾಶ್ವತವಾಗಿ ಸ್ಥಿರವಾಗಿ ಇರುವಂತಹದ್ದು ಎಲ್ಲ ಒಂದೇ. ಆತ್ಮ ಅಂತಂದ್ರೆ ನಾವು ನಮ್ಮ ದೇಹದಲ್ಲಿ ಇರುವಂತಹದ್ದು ಮಾತ್ರ ಆತ್ಮ ಅಲ್ಲ, ಸರ್ವ ವ್ಯಾಪಿಯಾಗಿರುವಂತಹದ್ದು, ಎಲ್ಲ ಕಡೆಯೂ ಇರುವಂತಹದ್ದು. ನೀವು ಬಹಳ ಚೆನ್ನಾಗಿ ಹೇಳಿದ್ರೆ ಬಹಳ ಸಂತೋಷ ಆಯ್ತು. ಆ, ಇದನ್ನ ಎಲ್ಲ ನಾವು ನೀವ್ ಕೇಳ್ಕೊಂಡಿದ್ದೀರಾ. ಹೇಳ್ಕೊಟ್ಟಿರೋ ಇದು ಮ್ಯಾಮ್. ನೀವ್ ಅಷ್ಟೊಂದ್ ಹೇಳ್ಕೊಡೋದನ್ನ ನಾವ್ ಇಷ್ಟು ಹೇಳ್ತಾ ಇದೀವಿ ಅಷ್ಟೇ. ಎಲ್ಲ ನಿಮ್ಮಿಂದಾನೇ ಆಗಿರೋದು. ಗುರುಗಳಿಂದ. ಹಾ ಮ್ಯಾಮ್, ನಮಗ್ ನೀವೇ ಗುರುಗಳು, ಸೊ ನಮ್ಮೆಲ್ರಿಗೂ ಇನ್ನೊಬ್ರು ಗುರುಗಳು. ಹಾಗೆ. ಈಗ ಆತ್ಮ ಹೇಗೆ ಅನ್ನೋದು ಇದು ಉದಾಹರಣೆ, ಹಾ ಮ್ಯಾಮ್. ಬೆಳಕಿನ ಉದಾಹರಣೆಯನ್ನ ಕೊಡ್ತಾ ಇರೋದು. ಯಾಕೆಂದ್ರೆ ಆತ್ಮವನ್ನೇ ತೋರ್ಸೋದಕ್ಕೆ ಸಾಧ್ಯ ಇಲ್ಲ ಅಲ್ವಾ. ಅದಕ್ಕೆ ಉದಾಹರಣೆಗಳ ಮುಖಾಂತರ ಈ ರೀತಿಯಲ್ಲಿ ತೋರಿಸ್ಬೇಕಾಗುತ್ತೆ. ಆತ್ಮವನ್ನೇ ತಗೊಂಬಂದ್ಬಿಟ್ಟು ನಾವು ತೋರ್ಸಕ್ಕಾಗಲ್ಲ. ಆತ್ಮ ನಮ್ಮ ಇಂದ್ರಿಯ ಗೋಚರವಾದದ್ದು ಅಲ್ಲ. ಹೀಗೆ ನೋಡಿ ಅಂತಂದ್ಬಿಟ್ಟು ತೋರ್ಸಕ್ಕೆ ಸಾಧ್ಯ ಇಲ್ಲ. ನೀವು ಅರ್ಥ ಮಾಡ್ಕೊಳ್ಬೇಕು. ನೀವೇ ಸ್ವಯಂ ನಿಮ್ಮ ಇದರಲ್ಲಿ ಈ ಏನು ಒಂದು ಜ್ಞಾನವನ್ನು ಪಡ್ಕೊಳ್ತೀರೋ ಅದರಲ್ಲಿ ಹೀಗಿದೆ ಅಂತಂದ್ಬಿಟ್ಟು, ನಾನು ಅಂತಂದ್ರೆ ಅದು ಅನ್ನೋದನ್ನ ತಿಳ್ಕೊಳ್ಬೇಕು. ಹೀಗೆ ಸೂರ್ಯ ಕಿರಣಗಳು ಎಲ್ಲ ಕಡೆಯೂ ಪ್ರಸರಿಸಿರುತ್ತೆ. ಒಂದೊಂದು ಕುಂಡದಲ್ಲೂ ಸಹ ಅದು ಪ್ರತಿಫಲನಗೊಳ್ತಾ ಇರುತ್ತೆ. ಈ ಕುಂಡಗಳು ಏನು ಅನ್ಕೊಳ್ಳುತ್ತವೆ, ನಾನೇ ಬೇರೆ ನಾನೇ ಬೇರೆ ಅಂತ ಅನ್ಕೊಳ್ಳುತ್ತೆ. ಹೀಗೆ ಆತ್ಮ ಅನ್ನೋದು ಎಲ್ಲೂ ಹೋಗೋದು ಇಲ್ಲ, ಎಲ್ಲೂ ಬರೋದು ಇಲ್ಲ. ಅದು ಎಲ್ಲ ಕಡೆನೂ ಇರುವಂತಹದ್ದೇ, ಹೋಗಿ ಬರುವಂತಹದ್ದು ಈ ಕುಂಡಗಳು ಮಾತ್ರ. ಇದು ಒಡೆದು ಹೋಗ್ಬೋದು, ಮತ್ತೆ ಬೇರೆ ಕುಂಡ ಬರ್ಬೋದು, ಇನ್ನೇನೇ ಆಗ್ಬೋದು, ಯಾವ ಶೇಪೇ ಆಗ್ಬಹುದು, ಅದು ಬೇರೆ ಮೆಟೀರಿಯಲ್ ಆಗ್ಬೋದು, ಏನೇ ಆಗ್ಬೋದು. ಇದು ಬದಲಾವಣೆ ಆಗುವಂಥದ್ದು, ಇದು ಬದಲಾವಣೆ ಆಗುವಂಥ ತತ್ವ, ಇದು ಬದಲಾವಣೆ ಆಗದೆ ಇರುವಂತ ತತ್ವ. ಇದನ್ನ ನಾವು ತಿಳ್ಕೊಳ್ಬೇಕು. ಈಗ ನಾನು ಯಾರು ಅನ್ನುವ ಒಂದು ಪ್ರಶ್ನೆ ಹಾಕ್ಕೊಳ್ಬೇಕು. ಹಾಗಾದ್ರೆ ನಾನು ಬದಲಾವಣೆ ಆಗೋದ, ಬದಲಾವಣೆ ಆಗದೆ ಇರುವಂತಹದ್ದು. ಇವಾಗ ನಾನು ಯಾರು ಅಂತಂದ್ರೆ ನೀವು ಯಾರು ಅಂತಂದ್ಬಿಟ್ಟು ಅನ್ಕೊಂಡಿದ್ದೀರಾ? ಹೇಗೆ ಹೇಳ್ತೀರಾ ಇವಾಗ ರತ್ನಾಜಿ? ಅಲ್ಲ, ಈಗ ಸರಿ ಹೇಳೋ ತರ ನಾನು ನಾನೆಂಬುದು ಹೆಣ್ಣು. ನಾನಲ್ಲ ಅಂತ ವೆರಿ ಏನು ಗುಡ್. ವೆರಿ ಗುಡ್. ಹ್ಮ್. ಅಂತ. ಆದ್ರೆ ಹೆಂಗ್ ಹೇಳೋದು ಈಗ, ಈಗ ನಮ್ಮಲ್ಲಿ ಆತ್ಮ ಇರೋದ್ರಿಂದ ನಾನು ಅಂತಾನೆ ನಾನ್ ಗುರ್ತಿಸ್ಕೋಬೇಕು. ಈಗ ನೀವ್ಯಾರು ಅಂತ ಹೇಳಿದ್ರೆ ನಾನ್ ರತ್ನ ಅಂತಾನೆ ಹೇಳ್ಬೇಕು. ಆದ್ರೆ ಈ ತರ ಈ ಸೈಕಾಲಜಿ ಪ್ರಕಾರ, ಈಗ ನಮ್ಮ ಭಗವದ್ಗೀತೆ ಪ್ರಕಾರ ಹೋಗೋದಾದ್ರೆ ನಾನು ಅನ್ನೋದು ಆಧ್ಯಾತ್ಮದ ಪ್ರಕಾರ. ಆಧ್ಯಾತ್ಮದ ಪ್ರಕಾರ ಹೋಗೋದಾದ್ರೆ ನಾನು ಒಂದ್ ಕೊಡ ಅಷ್ಟೇ. ಅದು ಯಾವಾಗಾದ್ರೂ ಹೊಡೆದೋಗ್ಬೋದು, ಅಥವಾ ನೀರ್ ಹ್ಮ್. ಮೇಲಿರೋ ಗುಡ್ಡೆ ತರ. ನನಗೆ ಆ ಪರಮಾತ್ಮನ ದಯೆಯಿಂದ ಒಂದು ಆತ್ಮ ಇದೆ. ಬಟ್ ಆತ್ಮ ಅಂತೂ ಸ್ಥಿರವಾಗಿ ಇರುತ್ತೆ. ಆದ್ರೆ ನಾವಿರಲ್ಲ. ಇವಾಗ ನೀವ್ ಹೇಳ್ದಂಗೆ ಆ ಕೊಡದಲ್ಲಿ ಹೇಗೆ ಒಬ್ಬ ಸೂರ್ಯ ಎಲ್ಲಾ ಕಡೆ ಪಸರಿಸಿರುತ್ತೋ ಅದ್ರ ಕಿರಣಗಳು, ಹಂಗೆ ಆ ಕೊಡನ ತೆಗೆದಾಗ ಅಥವಾ ಅದು ಹೊಡೆದೋಗ್ಬೋದು ಅಥವಾ ನಾಶ ಆಗ್ಬೋದು. ಅದೇ ರೀತಿ ನಮ್ ದೇಹ ಒಂದಲ್ಲ ಒಂದ್ ದಿವಸ ನಾಶ ಆಗೋಗುತ್ತೆ. ಆದ್ರೆ ಸೂರ್ಯ ದೇವ ಯಾವತ್ತೂ ನಾಶ ಆಗಲ್ಲ. ಸೊ ಹಾಗೆ ಅದೇ ರೀತಿ ನಮ್ಮ ಆ
ಆತ್ಮ ಏನಂತೀರಿ? ಅನ್ನೋದು ನಾಶ ಆಗಲ್ಲ. ಆತ್ಮ ಅನ್ನೋದು ಕೂಡ ಅನ್ ನಾಶ ಆಗೋದಿಲ್ಲ. ಅದು ನನಗೆ ಒಂದು ನಿರಂತರವಾಗಿ ಆತ್ಮ, ಬೇರೆಯವ್ರಿಗೆ ಇರುತ್ತೆ. ನಿಮ್ಗೆ ಒಂದು ಆತ್ಮ ಅನ್ನೋದಿಲ್ಲ. ಅದು ಸರ್ವವ್ಯಾಪಿ, ಒಂದೇ ಆಗಿರುತ್ತೆ. ಒಂದೇ ಒಂದೇ ಮ್ಯಾಮ್, ಒಂದೇ ಆಗಿರುತ್ತೆ. ಅದ್ರ ಕಿರಣಗಳು, ಅದ್ರ ಇದು ವೈಬ್ರೇಷನ್ ಆಗಿರ್ಬೋದು ಅಥವಾ ಅದ್ರ ಶಕ್ತಿ ಎಲ್ಲರಲ್ಲೂ ಸೇರ್ಕೊಂಡಿರುತ್ತೆ ಅಷ್ಟೇ. ನಾವ್ ಹ್ಮ್. ಹೋಗ್ತಿವಿ ಬಟ್ ಅದು ಹೋಗಲ್ಲ. ನಾವ್ ಅನ್ಕೋತೀವಿ ನಾನ್ ಬೇರೆ, ನೀವು ಬೇರೆ, ನಿಮ್ಮಲ್ಲಿ ಬೇರೆ ಜೀವ ಇದೆ, ನನ್ನಲ್ಲಿ ಬೇರೆ ಜೀವ ಇದೆ ಅಂತ. ಆದ್ರೆ ಈಗ ನೀವ್ ಇಷ್ಟು ವಿವರವಾಗಿ ಹೇಳಿದ್ಮೇಲೆ ಅನಿಸ್ತಿದೆ ಎಲ್ರಿಗೂ ಇರೋದು ಒಂದೇ ಆತ್ಮ. ಜಸ್ಟ್ ಅದು ಎಲ್ರಿಗೂ ಆ ಒಬ್ಬೊಬ್ರಲ್ಲಿ ಹಂಚಿಕೆ ಆಗಿದೆ ಅಷ್ಟೇ. ಆದ್ರೆ ನಾವ್ ಹೋಗಿದ ತಕ್ಷಣ ಆತ್ಮ ಹೋಗಲ್ಲ. ಮತ್ತೆ ನಾವು ಈ ಮೊದ್ಲಿಂದ ನಮಗೆ ನಾನೇ ಬೇರೆ ನೀವೇ ಬೇರೆ ಅಂತ ಹೇಳಿ 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 ನಮಗೆ ಅದೇ ರಿಜಿಸ್ಟರ್ ಆಗಿರುತ್ತೆ. ಹೌದು ಹೌದು ಮ್ಯಾಮ್. ನಮ್ಮ ಸಬ್ ಕಾನ್ಶಿಯಸ್ ಅಲ್ಲೂ ಇವಾಗ ನಾನು ಹೆಣ್ಣು, ನಾನು ಯಾವತ್ತಾದ್ರೂ ಗಂಡು ಅನ್ಕೊಳಕ್ ಸಾಧ್ಯನಾ? ಸಾಧ್ಯನೇ ಇಲ್ಲ ಇಲ್ಲ. ಅಲ್ವಾ? ಮತ್ತೆ ಹೌದು ನಾನು ಮ್ಯಾಮ್. ಆ, ನಾವು ಹೇಗೆ ಹೇಳ್ತೀವಿ, ಇಂಥವ್ರ ಮಗಳು, ಇಂಥವ್ರ ಹೆಂಡತಿ, ಅಥವಾ ಇಂಥ ಆಫೀಸಲ್ಲಿ ನಾನು ಇಂಥ ಪೋಸ್ಟಲ್ಲಿ ಇದ್ದೀನಿ, ಆ ಆ ರೀತಿಯಲ್ಲೇ ನಾವು ಹೇಳ್ಕೊಳ್ತೀವಿ. ಮನೆಯಲ್ಲೂ ಹೌದು ಅಷ್ಟೇ. ನಾನು ಅಮ್ಮ, ಮಗಳು, ಹೌದು ಅಪ್ಪ, ಹೌದು ಮ್ಯಾಮ್. ಈ ರೀತಿಯಲ್ಲೇ ಹೇಳ್ತೀವಿ. ನೀನ್ ಯಾರು ಅಂತಂದ್ರೆ ನಾನು ಅದನ್ನೇ ಹೇಳ್ಬೇಕು. ವ್ಯಾವಹಾರಿಕವಾಗಿ ನಾನು, ನೀವು ರತ್ನ ಅಂತಾನೆ ಹೇಳ್ಬೇಕು, ನಾನು ಪದ್ಮ ಅಂತಾನೆ ಹೇಳ್ಬೇಕು. ಇಲ್ಲ ಅಂತಂದ್ರೆ ಹೇಗೆ ವ್ಯವಹಾರ ಮಾಡೋದಕ್ಕೆ ಸಾಧ್ಯ ಇಲ್ಲ. ಹೌದು ಮ್ಯಾಮ್. ಅದೆಲ್ಲ ದೇಹ ಮತ್ತೆ ನನ್ನ ಪಾತ್ರಗಳು. ಇವಾಗ ಹೌದು ಆಫೀಸ್ಗೆ ಹೋಗ್ತೀನಿ, ನೀವು ಒಂದು ಏನೋ ಒಂದು ಕೆಲಸ ಮಾಡ್ತಾ ಇರ್ತೀರ. ಒಬ್ರು ದೊಡ್ಡ ಒಂದು ಡಾಕ್ಟ್ರು, ಇಂಜಿನಿಯರ್ ಆಗಿರ್ತಾರೆ, ಅವರು ಅದನ್ನು ಹೇಳ್ತಾರೆ. ಒಬ್ರು ಕಸ ಗುಡಿಸೋರಾಗಿರ್ತಾರೆ, ಒಂದದ್ದು ಹೇಳ್ತಾರೆ. ಅದು ಪಾತ್ರಗಳು. ಆದ್ರೆ ನಾನ್ ಆತ್ಮ ಅನ್ನೋದನ್ನ ತಿಳ್ಕೊಳ್ಬೇಕು. ಮನೇಲೂ ಅಷ್ಟೇ. ಕಸ ಗುಡಿಸುವಾಗ ನಾನು ಕಸ ಗುಡಿಸೋ ಪಾತ್ರ, ಅಡಿಗೆ ಮಾಡುವಾಗ ಅಡಿಗೆಯವಳ ಪಾತ್ರ, ಹೀಗೆ ಅನೇಕ ಪಾತ್ರಗಳನ್ನ ನಾವು ನಿರ್ವಹಿಸ್ತಾ ಇರ್ತೀವಿ. ಯಾವಾಗ್ಲೂ ಅದನ್ನ ಗಮನದಲ್ಲಿ ಇಟ್ಕೊಳ್ಬೇಕು. ನಾನು ಆತ್ಮ, ನಾನು ನಿರ್ವಹಿಸ್ತಾ ಇರೋದು ಈ ಪಾತ್ರಗಳನ್ನ, ಅದು ನಾನಲ್ಲ ಅನ್ನೋದು ಇಲ್ಲಿ ಬಹಳ ಮುಖ್ಯವಾಗಿ ನಾವು ತಿಳ್ಕೊಳ್ಬೇಕಾಗಿರುವಂತಹದ್ದು. ಇದು ಶ್ರೀಕೃಷ್ಣ ಈ ಜ್ಞಾನವನ್ನು ಕೊಟ್ಬಿಟ್ಟು ಮುಂದೆ ಹೇಗೆ ನಾವು ಬದುಕನ್ನು ಹೇಗೆ ನಡೆಸ್ಬೇಕು, ಇದು ನೀನು ಯಾರು ಅನ್ನುವುದನ್ನ ಹೇಳಿದ್ರು. ನಾನು ಯಾರು? ಆತ್ಮ. ಆತ್ಮ ಅಂದ್ರೆ ಪರಮಾತ್ಮ. ಅದು ಸರ್ವವ್ಯಾಪಿಯಾಗಿರುವಂತಹದ್ದು. ಎಲ್ಲರಲ್ಲೂ ಇರುವಂತಹ ಆತ್ಮನೇ ನನ್ನಲ್ಲೂ ಇರುವಂಥದ್ದು. ನನ್ನಲ್ಲೇ ಬೇರೆ, ಅವರಲ್ಲೇ ಬೇರೆ ಅಲ್ಲ. ಎಲ್ಲ ಕಡೆಯೂ, ಎಲ್ಲರಲ್ಲಿಯೂ, ಎಲ್ಲ ಸಕಲ ಜೀವಿಗಳಲ್ಲಿಯೂ ಇರುವಂಥದ್ದು ಒಂದೇ ಆತ್ಮ ಅನ್ನೋದನ್ನ ಇಲ್ಲಿ ಹೇಳಿದ್ಮೇಲೆ, ನೀನು ಅಷ್ಟು ತಿಳ್ಕೊಂಡ್ಮೇಲೆ ನೀನು ಜೀವನವನ್ನ ಹೇಗ್ ಮಾಡ್ತೀಯ ಅನ್ನೋದನ್ನ ಮುಂದಿನ ಶ್ಲೋಕಗಳಲ್ಲಿ ಹೇಳ್ತಾ ಹೋಗ್ತಾರೆ. ಕರ್ಮಯೋಗವನ್ನ ಹೇಳ್ತಾರೆ. ಹೀಗೆ ಜೀವನ ಮಾಡು. ಹೀಗೆ ತಿಳ್ಕೊಂಡ್ಬಿಟ್ರೆ ಆಗಲ್ಲ, ನನ್ನ ದುಃಖ ಪರಿಹಾರ ಆಗಲ್ಲ ಅಷ್ಟಕ್ಕೇನೆ. ಸ್ವಲ್ಪ ಸ್ಥಿಮಿತಕ್ಕೆ ಬರುತ್ತೆ. ಓ, ನಾನು ಹೀಗೆ ಪರ್ಮನೆಂಟ್ ಆಗಿ ಇರುವಂತಹ ಆತ್ಮ. ನಾನು ಹೀಗೆ ಬಂದು ಹೋಗುವಂತಹದ್ದಲ್ಲ. ನಾನು ಸತ್ತೋಗ್ತೀನಿ ಅಂತಂದ್ಬಿಟ್ಟು ಅನ್ಕೊಳ್ತೀನಿ, ಆ ಅಂಜಿಕೆ ಇರಲ್ಲ ಅಂತಂದ್ಬಿಟ್ಟು. ಆದರೆ ಜೀವನದಲ್ಲಿ ಅನೇಕ ಒಂದು ಸಂಕಷ್ಟಗಳನ್ನೇ ಎದುರಿಸ್ತೀವಿ, ಅಥವಾ ಸುಖಗಳನ್ನೇ ಎದುರಿಸ್ತೀವಿ. ಅದನ್ನ ಹೇಗೆ ನಾವು ತೆಗೆದುಕೊಳ್ಬೇಕು? ಸುಖ ಬಂದಾಗ ಹೇಗಿರ್ಬೇಕು, ದುಃಖ ಬಂದಾಗ ಹೇಗಿರ್ಬೇಕು, ಆ ಸುಖ ದುಃಖಗಳು ಯಾವುದಕ್ಕೆ ಬರುತ್ತೆ? ಈ ಆತ್ಮಕ್ಕೆ ಬರುತ್ತಾ ಅಥವಾ ಬೇರೆ ಯಾವ್ದಕ್ಕಾದ್ರೂ ಬರುತ್ತಾ? ನನ್ನ ದೇಹಕ್ಕೆ ಬರುತ್ತಾ, ಮನಸ್ಸಿಗೆ ಬರುತ್ತಾ? ಈ ವಿಚಾರಗಳನ್ನೆಲ್ಲ ಆ, ತುಂಬಾ ಸವಿವರವಾಗಿ ಶ್ರೀಕೃಷ್ಣ ಅರ್ಜುನನ ಮುಖಾಂತರ ನಮಗೆ ತಲುಪಿಸಿದ್ದಾರೆ. ಅದನ್ನ ಮುಂದೆ ಮುಂದೆ ನೋಡೋಣ. ಇವಾಗ ಇದ್ರ ಮೇಲೆ ಏನಾದ್ರು ಪ್ರಶ್ನೆ ಇದೆಯಾ? ಇಲ್ಲ ಮ್ಯಾಮ್. ಸ್ಪಷ್ಟ ಇದೆ ಅಲ್ವಾ? ಹೌದು ಸರಿ, ಹೌದು. ಪ್ರೇಯರ್ಸ್ ಮಾಡಿ ಮುಗಿಸ್ಬಿಡೋಣ. ಹಾ ಮ್ಯಾಮ್. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ಶ್ರೀ ಕೃಷ್ಣಾರ್ಪಣಮಸ್ತು.